ರಾಘವೇಂದ್ರ ಅವ್ರು ನನ್ನ ಮದ್ವೆ ಆಗ್ಬೇಕು. ನಾನ್ ಆ ಮನೆಗ್ ಸೊಸೆಯಾಗಿ ಹೋದ್ರೆ ಮಾತ್ರ ಪಲ್ಲವಿ ಈ ಮನೆ ಸೊಸೆಯಾಗಿ ಬರೋಕ್ ಸಾಧ್ಯ. ಇಲ್ಲ ಅಂದ್ರೆ ಅವಳ ಮಣ್ಣನ್ ಮರ್ತು ಬದುಕ್ಬೇಕಾಗುತ್ತೆ. ಯಾಕೆಂದ್ರೆ ನನಗಿಲ್ದೇ ಇರೋ ಸುಖ ಸಂತೋಷ ಬೇರೆ ಯಾರಿಗೂ ಸಿಗೋಕ್ ನಾನ್ ಬಿಡಲ್ಲ. ಯಜಮಾನ ಯಜಮಾನ ಊರವ್ರ ಮುಂದೆ ಚಪ್ಲಿಲ್ ಹೊಡೆದು ಮನೆಗ್ ಬಂದು ಸನ್ಮಾನ ಮಾಡಿದ್ರು ಅನ್ನೋ ಹಾಗಾಯ್ತು ನಿನ್ ಕತೆ. ರಾಘವೇಂದ್ರ ಅವ್ರು ಕೊಟ್ಟ ಮಾತನ್ನ ನಂಬಿ 108 ಕನ್ಸ್ಗಳನ್ನ ಕಟ್ಕೊಂಡು ಮದ್ವೆ ಮನೆ ಬಂದು ಹಸೆ ಮನೆ ಮೇಲೆ ಕೂತಿದ್ದೋಳ್ ಮದ್ವೆ ನಿಲ್ಸ್ದಲ್ಲ. ಅದಕ್ಕೆ ಯಾರೇ ಉತ್ತರ ಕೊಡ್ತಾರೆ? ತಪ್ಪೆ. ಆದ್ರೆ ಅದು ನನ್ನಿಂದ ಆಗಿದ್ದಲ್ಲ. ಅದೇ ಅವತ್ ಬಂದ್ ಅಷ್ಟೆಲ್ಲ ಮಾಡಿದ್ ನೀನೇ ಅಲ್ವಾ? ಅದಕ್ ಕಾರಣ ಇದೆ ಅನಿತಾ. ನಾನ್ ರಾಘು ಮನೆಯವ್ರ ಹತ್ರ ಹೋಗಿ ಇರೋ ವಿಷಯನ ಹೇಳಿ ಮದ್ವೆ ನಿಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆದ್ರೆ ಅವ್ರು ನನ್ ಮಾತೇ ಕೇಳಲಿಲ್ಲ. ಮದ್ವೆ ಮನೆ ತನಕ ತಂದು ತಪ್ಪು ಮಾಡಿದ್ರು. ಅದಕ್ಕೆ ನಿನ್ ಮದ್ವೆ ಮನೆವರೆಗೂ ಬಂದು ನನ್ ಮದ್ವೆ ನಿಲ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ವಾ? ಆಯ್ತು, ಅದ್ ನಿನಗ್ ತಪ್ಪೆ ಅನ್ಸಿದ್ರೆ ಅದಕ್ಕೆ ನಾನ್ ಸಾರಿ ಕೇಳ್ತೀನಿ. ಅಷ್ಟೇ ಅಲ್ಲ, ನನ್ ಗಂಡನ್ ಮನೆಯವ್ರ ಪರವಾಗೂ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಊರವ್ರ ಮುಂದೆ ಅವಮಾನ ಮಾಡಿ 4 ಗೋಡೆ ಮಧ್ಯೆ ಬಂದು ಸಾರಿ ಕೇಳಿದ್ರೆ ನನಗೆ ಆಗಿರೋ ಅವಮಾನ ಸರಿಯೋಗ್ಬಿಡುತ್ತಾ? ನನಗ್ ಯಾರ್ ತಪ್ಪು ಮಾಡಿದ್ರು ಅನ್ನೋದ್ ಬೇಕಾಗಿಲ್ಲ. ಆದ್ರೆ ಮದ್ವೆ ಮನೆಯವ್ರಿಗೂ ಬಂದ್ ನಿಂತಿರೋ ನನ್ ಮದ್ವೆ ನಡಿಬೇಕು ಅಷ್ಟೇ. ನೀನ್ ಅನ್ಕೊಳ್ತಿರೋದ್ ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಯಾರೋ ಮಾಡಿರೋ ತಪ್ಪಿಗೆ ಪಲ್ಲವಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಯಾಕೆಂದ್ರೆ ಶಿಕ್ಷೆ ಯಾರಿಗ್ ಕೊಡ್ಬೇಕೋ ಅವ್ರಿಗೆ ಕೊಟ್ರೇನೆ ನನ್ ಸಂಕಟ ಯಾರಿಗ್ ಮುಟ್ಬೇಕೋ ಅವ್ರಿಗೆ ಮುಟ್ಟೋದು. ಇದು ತಪ್ಪಲ್ವಾ ಅನಿತಾ? ಯಾಕೆ ತಪ್ಪಾಗುತ್ತೆ? ಅವತ್ತು ನೀನ್ ಮಾಡಿರೋ ತಪ್ಪಿಂದ ನಾವ್ ಅವಮಾನ ಅನ್ಭವಿಸ್ತಿಲ್ವಾ? ಇವತ್ತಿಗೂ ಶಿಕ್ಷೆ ಅನ್ಭವಿಸ್ತಿಲ್ವಾ? ಅದಕ್ ನಾನ್ ಕ್ಷಮೆ ಕೇಳ್ತೀನಿ. ಅದಕ್ ಸರಿ ಮಾಡೋ ದಾರಿ ಇದೆ ಏನಿದೆ ಅಂತ ಕೂತು ಮಾತಾಡೋಣ. ಆದ್ರೆ ಇದ್ರಲ್ಲಿ ಪಲ್ಲವಿ ತಪ್ಪು ಏನಿದೆ ಅಂತ ಅವ್ರ ಗಂಡನಿಂದ ಅವಳನ್ನ ದೂರ ಮಾಡ್ತಿದ್ಯಾ? ನಿನ್ ಹಠನ ಸಾಧಿಸೋದಕ್ಕೋಸ್ಕರ ಪಲ್ಲವಿಗೆ ಡಿವೋರ್ಸ್ ಕೊಡ್ಸೋ ಕೆಟ್ಟ ಆಲೋಚನೆ ಮಾಡ್ಬೇಡ ಅನಿತಾ, ಪ್ಲೀಸ್. ನಿನ್ ಎಷ್ಟೇ ಹೇಳಿದ್ರು ನನ್ ಹಠನ ನಾನ್ ಬಿಡಲ್ಲ. ಯಾಕೆಂದ್ರೆ ನನ್ ಮದ್ವೆಗೆ ಮುನ್ನುಡಿನೇ ಅವಳು. ಇವತ್ ನನ್ ಈ ಪರಿಸ್ಥಿತಿಗೆ ಕಾರಣ ಅವಳು ಮತ್ ನನ್ನ ಅಣ್ಣನ್ ಪ್ರೀತಿ. ಅವಳು ಮದ್ವೆ ಆಗಿದ್ದೆ ಅವ್ರ ಅಣ್ಣ ನನಗ್ ತಾಳಿ ಕಟ್ತಾರೆ ಅನ್ನೋ ಒಪ್ಪಂದದ ಮೇಲೆ. ಆದ್ರೆ ಅದು ಆಗದೆ ಇರೋ ಮಾತು ಅನಿತಾ, ಅದನ್ನ ನೀನ್ ಅರ್ಥ ಮಾಡ್ಕೋ. ಯಾಕಾಗಲ್ಲ? ಯಾಕಂದ್ರೆ ರಾಘು ನನಗ್ ತಾಳಿ ಕಟ್ಟಿದ್ದಾರೆ. ಅದು ನನಗ್ ಸಂಬಂಧ ಪಡದೆ ಇರೋ ವಿಷಯ. ಅದಕ್ಕೆ ನಿಮ್ ಸಂಬಂಧಕ್ಕೆ ಅಂತ್ಯ ಆಡಿ ನನ್ ಮದ್ವೆಗೆ ಮುನ್ನಡಿ ಬರಿಬೇಕು. ಆ ದಿನ ಆಗಿರೋ ಅವಮಾನಕ್ಕೆ ಸಾಂತ್ವನ ಹೇಳ್ಬೇಕು. ನೋಡು, ಯಾವಾಗ್ಲೂ ಸಂಬಂಧಗಳನ್ನ ಜೋಡ್ಸೋ ಪ್ರಯತ್ನ ಮಾಡ್ಬೇಕೆ ಹೊರತು ಮುರಿಯೋ ಕೆಲ್ಸಕ್ಕೆ ಕೈ ಹಾಕ್ಬಾರ್ದು. ಹಾಕ್ಲಿಲ್ಲ ಅಂದ್ರೆ ನನ್ನ ಆಸೆ ಕನ್ಸು ಹೇಗ್ ಪೂರ್ತಿ ಆಗುತ್ತೆ? ಅವತ್ತಾಗಿರೋ ಅವಮಾನಕ್ಕೆ ಹೇಗ್ ಸಮಾಧಾನ ಆಗುತ್ತೆ ಹೇಳು? ನೋಡು, ಒಂದು ಸಂಬಂಧ ಅನ್ನೋದು ಬಲವಂತದಿಂದ ಶುರು ಆಗ್ಬಾರ್ದು. ಅಂದ್ರೆ ನಿನಗೋಸ್ಕರ ನಾನ್ ರಾಘವೇಂದ್ರ ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ಯಾ? ಇಲ್ಲ ಅನಿತಾ, ನೀನ್ ರಾಘು ಬಗ್ಗೆ ಇಟ್ಕೊಂಡಿರೋ ಕನ್ಸು ನನ್ಸಾಗಲ್ಲ. ಅದನ್ನ ಬಿಟ್ಟು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಿದೀನಿ. ನಿನಗ್ ಮುಂದೆ ಒಳ್ಳೆ ಭವಿಷ್ಯ ಇದೆ, ಅರ್ಥ ಮಾಡ್ಕೋ ಅನಿತಾ. ನಾನ್ ಅನ್ಕೊಂಡಿರೋ ಜೀವನ ನನಗ್ ಸಿಗ್ಲಿಲ್ಲ ಅಂದ್ರೆ ಅದ್ ನನಗ್ ಬೇಕಾಗಿಲ್ಲ. ನಿಮ್ ಅಣ್ಣನ್ ಬದುಕು, ಅವ್ನ್ ಪ್ರೀತಿ ಬಗ್ಗೆ ಯೋಚನೆ ಮಾಡು. ನನ್ ಲೈಫೇ ಚೆನ್ನಾಗಿಲ್ಲ ಅಂದಮೇಲೆ ಯಾರು ಖುಷಿಯಾಗಿರ್ಬಾರ್ದು. ಇದನ್ನ ಸ್ವಾರ್ಥ ಅಂತಾರೆ. ನಿನಗೆ ನಿನ್ ಲೈಫು ನಿನ್ ಫ್ಯೂಚರ್ ಹೇಗ್ ಮುಖ್ಯನೋ ಹಾಗೆ ನನಗ್ ನನ್ ಲೈಫು ನನ್ ಫ್ಯೂಚರ್ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ. ಪಲ್ಲವಿ ಅವಳ ಗಂಡನ್ ಜೊತೆ ಬದುಕ್ಬೇಕು ಅಂದ್ರೆ ನೀನು ರಾಘವೇಂದ್ರ ಅವ್ರಿಗೆ ಡಿವೋರ್ಸ್ ಕೊಡ್ಬೇಕು. ರಾಘವೇಂದ್ರ ಅವ್ರು ನನ್ನ ಮದ್ವೆ ಆಗ್ಬೇಕು. ನಾನ್ ಆ ಮನೆಗ್ ಸೊಸೆಯಾಗಿ ಹೋದ್ರೆ ಮಾತ್ರ ಪಲ್ಲವಿ ಈ ಮನೆ ಸೊಸೆಯಾಗಿ ಬರೋಕ್ ಸಾಧ್ಯ. ಇಲ್ಲ ಅಂದ್ರೆ ಅವಳ ಮಣ್ಣನ್ ಮರ್ತು ಬದುಕ್ಬೇಕಾಗುತ್ತೆ. ಯಾಕೆಂದ್ರೆ ನನಗಿಲ್ದೇ ಇರೋ ಸುಖ ಸಂತೋಷ ಬೇರೆ ಯಾರಿಗೂ ಸಿಗೋಕ್ ನಾನ್ ಬಿಡಲ್ಲ. ಪ್ಲೀಸ್ ಅನಿತಾ, ಹೆಣ್ಣಿಗೆ ಆಟ ಒಳ್ಳೇದಲ್ಲ. ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಸಂಸಾರ ಹೊಡೆಯೋದು ಕೆಟ್ಟದಲ್ವಾ? ಹಠ ಅಂತ ಬಂದ್ರೆ ನನ್ ಮುಂದೆ ನೀನ್ ಏನು ಅಲ್ಲ. ಆದ್ರೆ ಈಗ ನಾನು ಫ್ಯಾಮಿಲಿ ವ್ಯಾಲ್ಯೂಸ್ ತಿಳ್ಕೊಂಡಿದೀನಿ, ಸಂಬಂಧಗಳನ್ನ ಅರ್ಥ ಮಾಡ್ಕೊಂಡಿದೀನಿ. ಅದಕ್ಕೋಸ್ಕರ ನಿನ್ನ ಬೇಡ್ಕೊಳ್ತಿದೀನಿ ಅನಿತಾ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬೇಡ. ಪಲ್ಲವಿ ಜೀವನದ ಜೊತೆ ಆಟ ಆಡ್ಬೇಡ ಅನಿತಾ, ಪ್ಲೀಸ್. ಯಾರ್ ಜೀವನ ಕಟ್ಕೊಂಡು ನನ್ಗೇನೆ ಆಗ್ಬೇಕು? ನೀನ್ ನನ್ ಮದ್ವೆ ನಿಲ್ಸಿ ನನಗೆ ಅವಮಾನ ಮಾಡಿದ್ಯಾ. ಅದಕ್ಕೋಸ್ಕರ ನಿನ್ನಿಂದ ರಾಘವೇಂದ್ರ ಅವ್ರನ್ನ ದೂರ ಮಾಡಿ ನಾನ್ ಮದ್ವೆ ಮಾಡ್ಕೋತೀನಿ. ನನ್ ಯಾರ್ ಮುಂದೆನೂ ಸೋಲಕ್ ರೆಡಿ ಇಲ್ಲ. ನನ್ ಗೆಲುವಿಗೋಸ್ಕರ ನಾನ್ ಯಾರನ್ ಬೇಕಾದ್ರೂ ಸೋಲ್ಸಕ್ ರೆಡಿ ಇರ್ತೀನಿ. ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಮಾಡೋದಕ್ಕೆ ಲೈಫ್ ಗೇಮ್ ಅಲ್ಲ ಅನಿತಾ. ಇಲ್ಲಿ ರಿವೆಂಜ್ ತಗೊಳೋದಕ್ಕೆ ನಾವ್ಯಾರು ಶತ್ರುಗಳು ಅಲ್ಲ, ಅರ್ಥ ಮಾಡ್ಕೋ. ನೀನ್ ನನಗ್ ಶತ್ರುನೇ ಕಣೆ. ನೀನ್ ನನ್ ಮದ್ವೆ ನಿಲ್ಸಿದ ಕ್ಷಣದಿಂದ ಅವಮಾನದ ಬೆಂಕಿ ಒಳಗೆ ಬೇಯ್ತಾ ಇದ್ದೀನಿ.
ಈ ಬೆಂಕಿ ಆರ್ಬೇಕು ಅಂದ್ರೆ ಅದೇ ಜನಗಳ ಮುಂದೆ ಅದೇ ಜಾಗದಲ್ಲಿ ನಾನ್ ರಾಘವೇಂದ್ರ ಅವ್ರನ್ನ ಮದ್ವೆ ಆಗ್ಲೇಬೇಕು. ಯಾರು ಏನೇ ಹೇಳಿದ್ರು ಸರಿ, ನಾನ್ ನಿನ್ನ ರಾಘವೇಂದ್ರನಿಂದ ದೂರ ಮಾಡೇ ಮಾಡ್ತೀನಿ. ಇಲ್ಯಾಕೋ ನಿಲ್ಲಿಸ್ತೆ? ಯಾಕಪ್ಪ ಇವತ್ತು ಯಾವ ವಾರ ಅನ್ನೋದು ಮರ್ತೋದ್ಯಾ? ಇವತ್ತು ಶನಿವಾರ ಅಲ್ವೇನೋ? ಅದಕ್ಕೆ ಪ್ರತಿ ಶನಿವಾರ ನಮ್ಮ ಬಾಸ್ ಆಂಜನೇಯನ್ಗೆ ಹೋಗಿ ಒಂದು ನಮಸ್ಕಾರ ಹಾಕಿ ರೂಢಿತಾನೆ. ಬಾ ಒಂದು ವಿಸಿಟ್ ಕೊಟ್ಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ತರೋಣ. ನನಗೆ ದೇವ್ರ ಮೇಲೆ ನಂಬಿಕೆನೆ ಹೋಗಿದೆ. ಯಾವ ದೇವ್ರು ಏನು ಇಲ್ಲ ಅನ್ಸತ್ತೆ. ಇದ್ದಕ್ಕಿದ್ದಾಗೆ ಈ ತರ ಒಪಿನಿಯನ್ ಯಾಕೋ? ಇನ್ನೇನು ಮತ್ತೆ ಆ ದೇವ್ರು ನನಗೆ ಏನ್ ಕೊಟ್ಟಿದ್ದಾನೆ ಅಂತ ಬರ್ಬೇಕು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿರ್ಬೇಕಾರೆ ಅವನ್ನ ಬಂದು ಏನ್ ಕೇಳ್ಕೋಬೇಕು? ದೇವ್ರಿಂದ ಏನು ಒಳ್ಳೇದಾಗಿಲ್ಲ ಕಣೋ. ಲೋ ದಡ್ಡ, ಆ ದೇವ್ರು ಇನ್ನೂ ಏನೋ ಕೊಡ್ಬೇಕು ನಿನ್ಗೆ. ನಿನ್ ಜೀವನದಲ್ಲಿ ಎಲ್ಲಾನು ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಒದ್ದಾಡ್ತಿರೋದು ನೀನು. ಲೋ ರಾಘು, ಆ ದೇವ್ರು ಅಕ್ಕಿ ಬೇಳೆ ನೀರು ಬೆಂಕಿ ಎಲ್ಲಾನು ಕೊಟ್ಟಿದ್ದಾನೆ. ಅದನ್ನ ಅಡ್ಗೆ ಮಾಡ್ಕೊಂಡು ತಿನ್ಬೇಕಾಗಿರೋದು ನಾವು. ಅದು ಬಿಟ್ಟು ನೀನು ಆ ದೇವ್ರೆ ಬಂದ್ ಮಾಡ್ಕೊಡ್ಲಿ ಅಂದ್ರೆ ಹೇಗೋ? ಎಲ್ಲಾನು ಆ ದೇವ್ರೆ ಮಾಡಂಗಿದ್ದಿದ್ರೆ ನಿನಗೊಂದು ತಲೆ, ಆ ತಲೆ ಒಳಗೊಂದು ಮೆದುಳು, ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿರೋದು. ಸರಿ ಯಾವ್ದು ತಪ್ಪು ಯಾವ್ದು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡೋದಕ್ಕೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೋಡೋ, ದೇವ್ರು ಯಾವ್ದೋ ಒಂದು ಬಲವಾದ ಕಾರಣ ಇಲ್ಲದೆ ಒಬ್ರಿಗೊಬ್ರು ಸಂಬಂಧನ ಬೆಸೆಯಲ್ಲ. ಉತ್ತರ ಧ್ರುವ ದಕ್ಷಿಣ ಧ್ರುವ ತರ ಇದ್ದಿದ್ ನೀವಿಬ್ಬರನ್ನ ಯಾವ್ದೋ ಒಂದು ಕಾರಣದಿಂದ ಒಂದು ಮಾಡಿದ್ದಾನೆ. ಜಾನ್ಸಿ ಮೇಡಮ್ ಕೊರಳಿಗೆ ನಿನ್ ಕೈಯಾರ ತಾಳಿ ಕಟ್ಸಿ ಗಂಡಸರ ಜಾತಿನ ದ್ವೇಷ ಮಾಡ್ತಿದ್ದ ಜಾನ್ಸಿ ಮೇಡಮ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸಿದಾನೆ ಕಣೋ. ಅವ್ರು ನಿಮ್ ಮನೆ ಸೊಸೆಯಾಗಿ ಬಂದು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅದನ್ನೆಲ್ಲ ಮಾಡ್ತಿರೋದು ಆ ದೇವ್ರ ಅಂತ ನೀನ್ ಅರ್ಥ ಮಾಡ್ಕೊಬೇಕು ತಾನೆ. ಅದೇ ದೇವ್ರಲ್ವೇನೋ ಈ ಮಧ್ಯೆ ಅನಿತಾ ಅನ್ನೋ ಕನ್ಫ್ಯೂಷನ್ ಶುರು ಮಾಡಿರೋದು. ಲೋ ರಾಘು, ರೋಡು ಅಂದ್ಮೇಲೆ ಹಳ್ಳ ದಿನ ಇದ್ದೇ ಇರುತ್ತೆ. ನಾವು ತಾನೇ ಗಾಡಿ ಹುಷಾರಾಗಿ ಓಡಿಸ್ಬೇಕಾಗಿರೋದು. ಜೀವನದಲ್ಲೂ ಅಷ್ಟೇ ಕಣೋ, ತುಂಬಾ ಅಡೆತಡೆಗಳು ಬಂದೇ ಬರುತ್ತೆ. ನಾವು ಸರಿಯಾದ ಮಾರ್ಗನ ಹುಡ್ಕೋಬೇಕು. ಕೆಲವೊಂದು ಟೈಮಲ್ಲಿ ಆ ದೇವ್ರೆ ನಮ್ಗೆ ಸರಿಯಾದ ಮಾರ್ಗನ ತೋರಿಸ್ತಾನೆ. ತಾಳ್ಮೆಯಿಂದ ಕಾಯ್ತಾ ಇರ್ಬೇಕಷ್ಟೇ. ಅಂದ್ರೆ ಇವಾಗ ನೀನ್ ಏನ್ ಹೇಳಕ್ ಹೊರಟಿದ್ಯಾ? ನೀನು ಜಾನ್ಸಿನ ಬಿಟ್ಕೊಡಕ್ ರೆಡಿ ಇರ್ಬೋದು, ಆದ್ರೆ ಜಾನ್ಸಿನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ ರೆಡಿ ಇಲ್ಲ. ಜಾನ್ಸಿ ಏನಂತ ನನಗ್ ಗೊತ್ತು. ಅವ್ರಿಗೆ ಅವ್ರ ಗಂಡನ ಉಳಿಸ್ಕೊಳಕ್ಕೂ ಬರುತ್ತೆ, ಅವ್ರ ಸಂಸಾರನ ಕಟ್ಕೊಳಕ್ಕೂ ಬರುತ್ತೆ. ಇವ್ರ ನಿನ್ ದೇವಸ್ಥಾನಕ್ಕೆ ಬರಕ್ ಮನ್ಸಿಲ್ಲ ಅಂದ್ರೆ ನೀನ್ ಇಲ್ಲೇ ಇರೋ, ನಾನು ಹೋಗಿ ಬಾಸ್ಗೊಂದು ನಮಸ್ಕಾರ ಹಾಕೊಂಡ್ ಬರ್ತೀನಿ. ಯಾಕೆ ನಗ್ತಾ ಇದ್ಯಾ? ಅರಿವಿರೋನ್ಗೆ ಕಣ್ಸನ್ನೆ ಸಾಕು, ಅರಿವಿಲ್ದೇ ಇರೋನ್ಗೆ ಕಂಬಿ ಬೇಕು ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು. ಆ ಮಾತ್ ಇವಾಗ ನೆನ್ಪಾಯ್ತು, ಅದಕ್ಕೆ ನಗ್ತಿದ್ದೆ. ನೋಡನಿತಾ, ಇದೇ ನನ್ ಹಳೆ ಜಾನ್ಸಿ ಆಗಿದ್ದಿದ್ರೆ ಇಷ್ಟೊತ್ತಿನ ನಿನ್ನ ಸಮಾಧಾನವಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಬಂದಿದ ತಕ್ಷಣ ಡೈರೆಕ್ಟ್ ಆಗಿ ನನ್ ಒಸ್ಸೆ ಶುರು ಮಾಡ್ಕೊಟ್ಟಿದ್ದೆ. ಆದ್ರೆ ನನ್ ಗಂಡ ರಾಘು ಸ್ವಲ್ಪ ತಾಳ್ಮೆ, ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಸಿದಾನೆ. ಅದಕ್ಕೋಸ್ಕರ ಇಷ್ಟೊತ್ತು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತಿದ್ದೆ? ಒಂದು ಕ್ಷಣ ರಾಘು ಹೆಂಡತಿ ಆಗಲ್ಲ, ಸಂಪತ್ ಕುಮಾರ್ ಮೊಮ್ಮಗಳು ಜಾನ್ಸಿಯಾಗಿ ಯೋಚನೆ ಮಾಡಿ ನೋಡು. ನಾನ್ ಏನ್ ಮಾಡ್ತಿದ್ದೆ ಅಂತ ನಿನಗೆ ಅರ್ಥ ಆಗತ್ತೆ. ಆ ಜಾನ್ಸಿಗೆ ಯಾವತ್ತು ಯಾರ ಮುಂದೆನೂ ರಿಕ್ವೆಸ್ಟ್ ಮಾಡಿ ಅಭ್ಯಾಸ ಇಲ್ಲ, ಎಲ್ರು ಡಾಮಿನೇಟ್ ಮಾಡಿನೇ ಅಭ್ಯಾಸ. ಯಾರ ಹತ್ರನು ಕೇಳ ಇಲ್ಲ, ಬೇಕು ಅಂತಿದ್ದೀನ ಆರ್ಡರ್ ಮಾಡಿ ಪಡ್ಕೊಂಡೆ ಅಭ್ಯಾಸ. ಏಯ್, ನಿನ್ ದರ್ಪ ದಬ್ಬಾಳಿಕೆ ಎಲ್ಲ ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಕೋಬೇಡ. ಅದಕ್ಕೆ ಅಲ್ವಾ ನಿನ್ ಹತ್ರ ಸೆರ್ಗೋಡಿ ಭಿಕ್ಷೆ ಬೇಡಿ ರಿಕ್ವೆಸ್ಟ್ ಮಾಡಿದ್ದು. ಆದ್ರೆ ನೀನ್ ಅದಕ್ಕೆಲ್ಲ ಬಗ್ಗೋಳಲ್ಲ ಅಂತ ಗೊತ್ತಾದ್ಮೇಲೆ ನನ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಏನೇ ಮಾಡ್ತೀಯಾ ನೋಡು, ನಾನ್ ಈ ರಾಮಾಯಣ ಮಹಾಭಾರತ ಎಲ್ಲ ಓದಿಲ್ದೇ ಇರ್ಬೋದು, ಆದ್ರೆ ಒಂದು ಹೆಣ್ಣು ತನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ರಣರಂಗಕ್ ಬೇಕಾದ್ರೂ ಇಳಿತಾಳೆ, ಯಮನ್ ಜೊತೆ ಯುದ್ಧ ಮಾಡೋದಕ್ಕೂ ಸಿದ್ಧ ಇರ್ತಾಳೆ ಅಂತ ತಿಳ್ಕೊಂಡಿದ್ದೀನಿ. ಮಹಾಭಾರತ ಯುದ್ಧಕ್ಕೂ ಮೊದಲೇ ಸಂಧಾನದ ಪ್ರಯತ್ನ ನಡೀತು. ಅದು ಪಾಂಡವರಿಗಿದ್ದ ಭಯದಿಂದ ಅಲ್ಲ, ಯುದ್ಧ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಸೇಮ್ ಹಿಯರ್, ನಾನು ನಿನ್ನ ಒಳ್ಳೆ ಮಾತೆಲ್ಲ ಕೇಳ್ಕೊಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನ್ ಹಠ ನೀನ್ ಸಾಧಿಸ್ತಿದ್ಯಾ. ಅದಕ್ ನೀನ್ ಯಾವ ಹಂತಕ್ ಬೇಕಾದ್ರೂ ಹೋಗಕ್ ರೆಡಿ ಇದ್ಯಾ ಅಂತ ಅರ್ಥ ಆಯ್ತು. ನಿನ್ನ ಪ್ರತಿ ಮಾತಲ್ಲೂ ಪ್ರೀತಿ ಇಲ್ಲ. ಆ ದಿನ ಆಗಿದ್ರ ಬಗ್ಗೆ ನಿನ್ಗೆ ಕೋಪ ಇದೆ, ಅವಮಾನ ಆಗಿದೆ, ಅದಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಬೇಕನ್ನೋ ದ್ವೇಷ ಇದೆ. ಹೌದು, ನನಗ್ ದ್ವೇಷ ಇದೆ. ದ್ವೇಷ ತನ್ನನ್ ತನ್ ಸುಟ್ಕೊಳ್ಳೋ ಅಭ್ಯಾಸ ಇದೆ ಹೊರ್ತು ಪ್ರೀತಿನ ಗೆದ್ದು ಅಭ್ಯಾಸ ಇಲ್ಲ. ಆದ್ರೆ ನಾನು ಮನ್ಸ್ ಮಾಡಿದ್ರೆ ನಾನು ಅನ್ನೋಳು ನನ್ನಲ್ಲಿ ಒಬ್ಳಿದಾಳೆ ಅನ್ನೋದು ನೆನ್ಪಿರ್ಲಿ. ಅವಳಿನ್ನು ಸೈಲೆಂಟ್ ಆಗಿದ್ದಾಳೆ, ಅದಕ್ಕೆ ಇನ್ನು ಮಾತುಕತೆಲೇ ಇದೆ.
ಇಲ್ಲ ಅಂದಿದ್ರೆ ಇಷ್ಟಲ್ಲಿ ಎಲ್ಲ ಮುಗ್ದೋಗಿರೋದು. ಲುಕ್ ಅನಿತಾ, ನೀನ್ ನನ್ನವ್ರಿಗೋಸ್ಕರ ನನ್ ಕುಟುಂಬದವ್ರಿಗೋಸ್ಕರ ಯಾವ ಲೆವೆಲ್ಗೆ ಹೋದ್ರು ಅದಕ್ಕಿಂತ ಒಂದ್ ಲೆವೆಲ್ ಮೇಲೇನೆ ಇರ್ತೀನಿ. ರಾಘವೇಂದ್ರ ಅವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ. ಅವ್ರು ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಯಾವ ಜಾಗದಲ್ಲಿ ನನ್ ಮದ್ವೆ ನಿಂತಿತ್ತೋ ಅದೇ ಜಾಗದಲ್ಲಿ ನನ್ ತಾಳಿ ಕಟ್ಸ್ಕೊಂಡು ನನ್ ಕೋಪನ ತೀರ್ಸ್ಕೊತೀನಿ. ರಾಘು ನನ್ ಕೊಡ್ಲಿಗೆ ಆಲ್ರೆಡಿ ತಾಳಿ ಕಟ್ಟಿದ್ದಾನೆ. ಕಾಯ ವಾಚ ಮನಸ ಪಂಚಭೂತಗಳ ಸಾಕ್ಷಿಯಾಗಿ ಜೀವನ ಪೂರ್ತಿ ಜೊತೆಲಿ ಇರ್ತೀನಿ ಅಂತ ಪ್ರಮಾಣ ಮಾಡಿದ್ದಾನೆ. ಜಸ್ಟ್ ಎಂಗೇಜ್ಮೆಂಟ್ ಆಗಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ಅವನ್ ಕೈಲಿ ತಾಳಿ ಕಟ್ಸ್ಕೊಂಡಿರೋ ನನಗೆ ಎಷ್ಟಿರ್ಬೇಕು? ಒಂದ್ ತಿಳ್ಕೊ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ ಗಂಡನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಅದು ನನ್ನ ಫ್ಯಾಮಿಲಿ, ಅಲ್ಲಿರೋರೆಲ್ಲ ನನ್ನವ್ರು. ಅಲ್ಲಿರೋರ್ ಒಬ್ರು ತೊಂದ್ರೆ ಆದ್ರೂ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಮೈಂಡ್ ಇಟ್. ನೀನು ದ್ವೇಷದಿಂದ ಹಠ ಸಾಧಿಸೋದಕ್ ನಿಂತಿದ್ಯಾ, ನನ್ ಪ್ರೀತಿಯಿಂದ ಪಡ್ಕೊಳ್ಳೋದಕ್ ನೋಡ್ತಿದ್ದೀನಿ. ನಿನ್ ದ್ವೇಷ ಗೆಲ್ಲೋದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ರಾಘು ಯಾವತ್ತಿದ್ರು ನನ್ನವನು. ಅಷ್ಟೇ ಅಲ್ಲ, ಪಲ್ಲವಿ ಯಾವತ್ತಿದ್ರು ಈ ಮನೆ ಸೊಸೆನೆ. ಮಿಥುನ್, ಯು ಡೋಂಟ್ ವರಿ. ಗಂಡ ಹೆಂಡತಿ ಪ್ರೀತಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ನೀವಿಬ್ರು ದೂರ ಆಗೋದಕ್ಕೂ ನಾನ್ ಬಿಡಲ್ಲ. ಪ್ರೀತಿ ಯಾವತ್ತಿದ್ರು ಗೆಲ್ಬೇಕು. ಇಂಥವ್ರ ಹಠದ ಮುಂದೆ ಸೋಲ್ಬಾರ್ದು. ಸೋಲೋದಕ್ ನಾನ್ ಬಿಡೋದು ಇಲ್ಲ. ಅದು ನನ್ ಕುಟುಂಬ, ನನ್ ಗಂಡನ್ ಕುಟುಂಬ ಅಂದ್ಮೇಲೆ ಅಲ್ಲಿರೋರ್ ಯಾರ್ಗೆ ತೊಂದ್ರೆ ಆದ್ರೂ ಈ ಝಾನ್ಸಿ ಬಿಡೋದಿಲ್ಲ. ಮೈಂಡ್ ಇಟ್. ಈ ಝಾನ್ಸಿ ಅಂದ್ರೆ ಏನನ್ನೋದು ಇನ್ ಮುಂದೆ ಗೊತ್ತಾಗುತ್ತೆ. ನೋಡ್ತಾ ಇರಿ.